ಊರನ್ನು ಕಾಯೋ ಮಹಾತಾಯಿ ಮಾರಮ್ಮ. ಆ ಮಾರಮ್ಮನ ಬಳಿ ಹೋದ್ರೆ ಕಷ್ಟ ಕಾರ್ಪಣ್ಯಗಳು ಕ್ಷಣಾರ್ಧದಲ್ಲಿ ಈಡೇರ್ತಾ ಇದ್ವು. ಆದರೆ ಶುಕ್ರವಾರ ಬೆಳಿಗ್ಗೆ ಜನರ ಆ ನಂಬಿಕೆಯೇ ಹುಸಿಯಾಗಿತ್ತು. ಮಾರಮ್ಮನ ಪ್ರಸಾದವೇ ವಿಷವಾಗಿ ಹೋಗಿತ್ತು. ಇಷ್ಟಕ್ಕೂ ಆವತ್ತು ಮಾರಮ್ಮ ಯಾಕೆ ಪವಾಡ ನಡೆಸಿರ್ಲಿಲ್ಲ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಸಖತ್ ಪವರ್ಫುಲ್ ಕಿಚ್ಚುಗತ್ತಿ ಮಾರಮ್ಮ. ಶುಕ್ರವಾರ ಯಾಕೆ ನಡೆಯಲಿಲ್ಲ ಪವಾಡ? ಎಸ್, ಸಾಲ್ವಾಡಿ ಗ್ರಾಮದಲ್ಲಿರೋ ಕಿಚ್ಚುಗತ್ತಿ ಮಾರಮ್ಮ ಸಖತ್ ಪವರ್ಫುಲ್ ದೇವ್ರು. ಮಾರಮ್ಮನ ಬಳಿ ಹೋಗಿ ಹರಕೆ ಹೊತ್ಕೊಂಡ್ರೆ ಕಷ್ಟ ಕಾರ್ಪಣ್ಯಗಳು ಕ್ಷಣಾರ್ಧದಲ್ಲಿ ಈಡೇರುತ್ತವೆ ಅನ್ನೋ ನಂಬಿಕೆ ಸುತ್ತಮುತ್ತಲಿನ ಊರಿನ ಜನರಿಗಿತ್ತು. ಹೀಗಾಗೇನೆ ಮಾರಮ್ಮನ ದೇಗುಲ ಸಖತ್ ಫೇಮಸ್ ಆಗಿತ್ತು. ಆದರೆ ಶುಕ್ರವಾರ ಬೆಳಗ್ಗೆ ಇದೇ ಮಾರಮ್ಮನ ಪ್ರಸಾದವೇ ವಿಷವಾಗಿ ಹೋಗಿತ್ತು. ಆ ಪ್ರಸಾದ ತಿಂದಿರೋ 13 ಮಂದಿ ವಿಲವಿಲ ಒದ್ದಾಡಿ ಜೀವ ಬಿಟ್ಟಿದ್ದಾರೆ. ಹಾಗಾದ್ರೆ ಊರನ್ನ ಕಾಯ್ತಾ ಇದ್ದ ಮಾರಮ್ಮ ಯಾಕಿವರನ್ನ ರಕ್ಷಿಸಿಲ್ಲ? ಈ ವಿಷಯದಲ್ಲಿ ಯಾಕೆ ಪವಾಡ ನಡೀಲೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅನ್ನ ಪ್ರಸಾದವೇ ದೇವಿ ಭಕ್ತರಿಗೆ ಶಾಪವಾಯ್ತಾ? ಕಿಚ್ಚುಗತ್ತಿ ಮಾರಮ್ಮ ಸುಲ್ವಾಡಿಯಲ್ಲಿ ನೆಲೆಸಿದ್ದು ಶತಶತಮಾನಗಳ ಹಿಂದೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಮಾರಮ್ಮನಿಗೆ ಅನ್ನ ಪ್ರಸಾದವನ್ನೇ ಮಾಡಿರಲಿಲ್ವಂತೆ. ಆದರೆ ಗೋಪುರದ ಶಂಕುಸ್ಥಾಪನೆ ನಿಮಿತ್ತ ಇದೇ ಫಸ್ಟ್ ಟೈಮ್, ಅಂದ್ರೆ ಕಳೆದ ಶುಕ್ರವಾರ ಅನ್ನ ಪ್ರಸಾದವನ್ನ ಮಾಡಲಾಗಿತ್ತು. ಮೊದಲ ಬಾರಿಗೆ ಎಲ್ಲರೂ ಅನ್ನ ಪ್ರಸಾದವನ್ನ ತಿಂದು ದೇವಿಗೆ ನಮಿಸಿ ಮನೆಗೆ ಹೋಗಿದ್ರು. ಆದರೆ ಮೊದಲ ಅನ್ನ ಪ್ರಸಾದವೇ ವಿಷವಾಗಿ ಬದಲಾಗಿದ್ದು ಭಕ್ತರನ್ನ ಆತಂಕಕ್ಕೆ ನೂಕಿದೆ. ಅನ್ನ ಪ್ರಸಾದವೇ ಶಾಪವಾಯ್ತಾ ಅಂತ ಕೆಲವರು ಮಾತಾಡ್ಕೊಳ್ತಿದ್ದಾರೆ. ಇನ್ನು ಅವತ್ತು ಪ್ರಸಾದದಲ್ಲಿ ಸೀಮೆ ಎಣ್ಣೆ ಮತ್ತು ಕರ್ಪೂರ ಮಿಶ್ರಣದ ವಾಸನೆ ಬರ್ತಾ ಇತ್ತಂತೆ. ಇದು ಗೊತ್ತಿದ್ರೂ ಸಾಕಷ್ಟು ಭಕ್ತರು ಪ್ರಸಾದ ಸೇವನೆ ಮಾಡಿದ್ರು. ಏನೇ ಆದ್ರೂ ಇದು ಮಾರಮ್ಮನ ಪ್ರಸಾದ, ನಮ್ಗೇನೂ ಆಗಲ್ಲ ಅಂತಾನೆ ಭಕ್ತರು ನಂಬಿದ್ರು. ಆ ಒಂದು ನಂಬಿಕೆಯೇ 13 ಜನರನ್ನ ಬಲಿ ಪಡೆದಿದೆ. ಅದೇನೇ ಇರಲಿ, ವಿಷಪ್ರಸಾದ ಪ್ರಕರಣ ಕೈಗೆತ್ತಿಕೊಂಡಿರೋ ಪೊಲೀಸರು 5 ಕೋನಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಪ್ರಸಾದ ವಿಷವಾಗಿ ಹೋಗಿದ್ದು ಹೇಗೆ, ವಿಷವನ್ನ ಪ್ರಸಾದದಲ್ಲಿ ಬೆರೆಸಿದ್ಯಾರು ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮಾರಮ್ಮನ ಪ್ರಸಾದ ದುರಂತ ನಡೆದು 3 ದಿನಗಳಾಗಿವೆ. ವಿಷ ಪ್ರಸಾದ ತಿಂದವರಲ್ಲಿ ಇದುವರೆಗೂ 13 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಮಾರಮ್ಮನ ಪ್ರಸಾದಕ್ಕೆ ವಿಷ ಬೆರೆಸಿದ್ಯಾರು? ತನಿಖಾಧಿಕಾರಿಗಳು ಕಂಡುಕೊಂಡ ಆ 5 ರಹಸ್ಯಗಳು ಏನು? ಜನರಲ್ಲಿ ಇರೋ ಒಂದೇ ಒಂದು ನಂಬಿಕೆಯಾದ್ರೂ ಯಾವುದು? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. 3 ದಿನ 13 ಸಾವು, 5 ರಹಸ್ಯ, 1 ನಂಬಿಕೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕರುಳು ಕಿತ್ತು ಬರುತ್ತೆ. ಇವರ ಆಕ್ರಂದನ, ಇವರ ಆ ನೋವಿನ ನರಳಾಟ ಎಂಥವರನ್ನು ಮಮ್ಮಲ ಮರುಗುವಂತೆ ಮಾಡುತ್ತೆ. ಶುಕ್ರವಾರ ನಡೆದ ಆ ಭಯಂಕರ ದುರಂತ ಇವರೆಲ್ಲರನ್ನೂ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ 13 ಮಂದಿ ವಿಷಾಹುತಿಯಾಗಿದ್ದಾರೆ. ದೇವಿಯ ಸನ್ನಿಧಾನದಲ್ಲಿ ಸೇವಿಸಿದ ಪ್ರಸಾದ ಹಲವರನ್ನ ಸಾವಾಗಿ ಕಾಡಿದೆ. ಇಷ್ಟೇ ಅಲ್ಲ, 90ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದು ಸಾವಿನ ಸಂಖ್ಯೆ ಹೆಚ್ಚಾಗೋ ಆತಂಕವೂ ಇದೆ. ಹಾಗಾದ್ರೆ ಮಾರಮ್ಮನ ಪ್ರಸಾದ ವಿಷವಾಗಿದ್ದು ಹೇಗೆ? ವಿಷಾಹುತಿಯ ಪಂಚ ರಹಸ್ಯ ಏನು? ವಿಷ ಪ್ರಸಾದದ ದುರಂತ ನಡೆದು 3 ದಿನಗಳಾಗಿವೆ. ಆದ್ರೂ ಸಾವಿನ ಸಂಖ್ಯೆ ಮಾತ್ರ ನಿಲ್ತಾ ಇಲ್ಲ. ಶುಕ್ರವಾರದಿಂದ ವಿಷಪ್ರಸಾದ ಸೇವಿಸಿದವರಲ್ಲಿ ಒಬ್ರಲ್ಲ ಒಬ್ರು ತೀರ್ಕೊಳ್ತಾ ಇದ್ದಾರೆ. ಹೀಗಾಗಿ ಆ ಸಂಖ್ಯೆ ಇದೀಗ 13ಕ್ಕೇರಿದೆ. ಹಾಗಾದ್ರೆ ಮಾರಮ್ಮನ ಪ್ರಸಾದ ವಿಷವಾಗಿದ್ದು ಹೇಗೆ? ವಿಷಾಹುತಿಯ ರಹಸ್ಯದ ಬೆನ್ನು ಬಿದ್ದಿರೋ ಪೊಲೀಸರಿಗೆ ಕಾಡ್ತಾ ಇರೋ 5 ಅನುಮಾನಗಳಾದ್ರೂ ಯಾವುವು? ಅನುಮಾನ ನಂಬರ್ 1, ದ್ವೇಷದಿಂದ ವಿಷ ಬೆರೆಸಿದ್ರ ಕಿರಾತಕರು. ದೇವಾಲಯದ ಒಡೆತನ ಮತ್ತು ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ 2 ಗುಂಪುಗಳ ಮಧ್ಯೆ ದ್ವೇಷ ಇದೆ. ಈ ದ್ವೇಷವೇ ಶುಕ್ರವಾರ ಮಾರಮ್ಮ ದೇಗುಲದ ಗೋಪುರ ಶಂಕುಸ್ಥಾಪನೆ ವೇಳೆ ಮಾಡಿಸಿದ್ದ ಪ್ರಸಾದಕ್ಕೆ ವಿಷ ಬೆರೆಸುವಂತೆ ಮಾಡ್ತಾ ಅನ್ನೋ ಅನುಮಾನವನ್ನ ಹುಟ್ಟುಹಾಕಿದೆ. ಹಾಗೊಮ್ಮೆ ಇದೇ ನಿಜವಾದ್ರೆ 2 ಗುಂಪುಗಳ ಮಧ್ಯದ ದ್ವೇಷ ನೂರಾರು ಅಮಾಯಕರ ಜೀವ ತೆಗೆಯೋದು ಎಷ್ಟು ಸರಿ ಅಲ್ವೇ? ಅನುಮಾನ ನಂಬರ್ 2,
ದುರುದ್ದೇಶದಿಂದ ಪ್ರಸಾದಕ್ಕೆ ವಿಷ ಹಾಕಿದ್ರ? ದೇಗುಲದ ಆದಾಯ ಅಭಿವೃದ್ಧಿಯನ್ನ ಕಂಡು ಸಹಿಸದ ಕಿಡಿಗೇಡಿಗಳು ಪ್ರಸಾದದಲ್ಲಿ ವಿಷ ಬೆರೆಸಿದ್ರ? ಭವಿಷ್ಯದಲ್ಲಿ ಈ ದೇವಾಲಯದಲ್ಲಿ ಯಾವ ಕಾರ್ಯಕ್ರಮವೂ ನಡೆಯಲೇಬಾರದು ಅಂತ ದುರುದ್ದೇಶದಿಂದ ಇಂಥ ನೀಚ ಕೆಲಸ ಮಾಡಿದ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಅನುಮಾನ ನಂಬರ್ 3, ಅವಧಿ ಮುಗಿದಿರೋ ಎಣ್ಣೆ ಬಳಸಿದ್ರ? ಕಳೆದ ಶುಕ್ರವಾರ ಮಾರಮ್ಮನ ಪ್ರಸಾದ ತಯಾರಿಸುವಾಗ ಆ ಪ್ರಸಾದಕ್ಕೆ ಅವಧಿ ಮೀರಿದ ಅಡುಗೆ ಎಣ್ಣೆ, ಡಾಲ್ಡಾ ಅಥವಾ ತುಪ್ಪ ಬಳಸಿದ್ರ? ಇಂಥ ಅಡುಗೆ ಎಣ್ಣೆ ಬಳಸಿದ್ದರ ಪರಿಣಾಮವಾಗಿ ಪ್ರಸಾದ ವಿಷವಾಗಿ ಹೋಯ್ತಾ ಅನ್ನೋ ಅನುಮಾನಗಳು ತನಿಖಾಧಿಕಾರಿಗಳನ್ನ ಕಾಡ್ತಾ ಇದೆ. ಅನುಮಾನ ನಂಬರ್ 4, ಅಡುಗೆ ಮಾಡಿದ ವಿಧಾನ ಸರಿಯಿರ್ಲಿಲ್ವೇ? ಎಸ್, ಮಾರಮ್ಮ ದೇಗುಲದ ಪ್ರಸಾದ ತಯಾರಿಸಲು ಅಶುದ್ಧ ನೀರನ್ನ ಬಳಸಿದ್ರ? ಇಲ್ಲ ಪ್ರಸಾದ ತಯಾರಿಸಲು ಬಳಸಿದ ಪಾತ್ರೆಗಳೇನಾದ್ರೂ ತುಕ್ಕು ಹಿಡಿದಿದ್ವಾ? ಇಂಥ ಪಾತ್ರೆಗಳನ್ನ ಬಳಸಿದ್ರಿಂದ ಇಡೀ ಪ್ರಸಾದ ವಿಷವಾಗಿ ಬದಲಾಯಿತಾ ಅನ್ನೋ ಅನುಮಾನವೂ ವ್ಯಕ್ತವಾಗಿದೆ. ಅನುಮಾನ ನಂಬರ್ 5, ವಿಷ ಜಂತುಗಳು ಪಾತ್ರೆಗೆ ಬಿದ್ದಿರಬಹುದಾ? ಅಡುಗೆ ಮಾಡುವಾಗ ಅಪ್ಪಿತಪ್ಪಿ ಜಿರಳೆ, ಹಲ್ಲಿ ಇಲ್ಲವೇ ವಿಷ ಜಂತುಗಳು ಅಡುಗೆ ಪಾತ್ರೆಗೆ ಬಿದ್ದಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಹಾಗೆ ವಿಷ ಜಂತುಗಳು ಅಡುಗೆ ಪಾತ್ರೆಗೆ ಬಿದ್ದಿದ್ರಿಂದ ಆಹಾರ ವಿಷವಾಗಿ ಮಾರ್ಪಟ್ಟಿತ್ತ ಅನ್ನೋ ಅನುಮಾನಗಳೂ ಕಾಡ್ತಾ ಇವೆ. ಅದೇನೇ ಇದ್ರೂ ಮಾರಮ್ಮ ದೇಗುಲದ ವಿಷ ಪ್ರಸಾದ ಪ್ರಕರಣ ತನಿಖಾಧಿಕಾರಿಗಳ ನಿದ್ದೆಗೆಡಿಸ್ತಾ ಇದೆ. ಮತ್ತೊಂದು ಕಡೆ ಪ್ರಸಾದ ತಿಂದು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದವರಲ್ಲಿ ಒಬ್ಬೊಬ್ಬರೇ ತೀರ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣ ಎಲ್ಲರ ಆತಂಕಕ್ಕೂ ಕಾರಣವಾಗ್ತಾ ಇದೆ. ಪಂಚ ದಿಕ್ಕಿನಲ್ಲಿ ಪೊಲೀಸ್ ತನಿಖೆ, ವಿಷಕೋರರ ಬೇಟೆಗೆ ಪೊಲೀಸರ ಪಾತಾಳ ಗರಡಿ ವ್ಯೂಹ. 3 ದಿನ 13 ಸಾವು, 5 ರಹಸ್ಯ, 1 ನಂಬಿಕೆ. ಇದೇ ಈ ಹೊತ್ತಿನ ಫೋಕಸ್ 18 ಸ್ಪೆಷಲ್ ವಿಷಾಹುತಿ ಪಂಚರಹಸ್ಯ. ನಾನು ಪ್ರತಿಮಾ. ಮಾರಮ್ಮನ ಪ್ರಸಾದದಲ್ಲಿ ವಿಷ ಬೆರೆಸಿದ್ಯಾರು? ಕಮಟು ಘಾಟು ಇದ್ರೂ ಜನ ಪ್ರಸಾದ ಸ್ವೀಕರಿಸಿದ್ಯಾಕೆ? ವಿಷಕೋರರ ಬೇಟೆಗೆ ಪೊಲೀಸರು ರೂಪಿಸಿದ್ರ ಪಾತಾಳ ಗರಡಿ ವ್ಯೂಹ? ನಿಗೂಢ ಬೆನ್ನತ್ತಿದ ಪೊಲೀಸರಿಗೆ ಗೊತ್ತಾದ ಬೆಚ್ಚಿ ಬೀಳಿಸೋ ಸತ್ಯ ಏನು? 3 ದಿನ 13 ಸಾವು, 5 ರಹಸ್ಯ, 1 ನಂಬಿಕೆ. ಏನಿದು ವಿಷಾಹುತಿ ಪಂಚರಹಸ್ಯ? ಬನ್ನಿ ತೋರಿಸ್ತೀವಿ. ವಿಷ ಪ್ರಸಾದ ಸೇವನೆಗೆ ಮತ್ತಿಬ್ಬರು ಬಲಿ. ಸಾವಿನ ಸಂಖ್ಯೆ 13ಕ್ಕೆ ಏರಿಕೆ. ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ಈ ದೃಶ್ಯಗಳನ್ನ ನೋಡಿದ್ರೆ ಹೃದಯವೇ ಕಿವುಚಿದಂತಾಗತ್ತೆ. ಓ ದೇವ್ರೆ, ನೀನೆಷ್ಟು ಕ್ರೂರಿ, ನಿನಗೆ ಕರುಣೆನೇ ಇಲ್ವಾ ಅಂತನ್ಸುತ್ತೆ. ಯಾಕಂದ್ರೆ ಕಳೆದ ಶುಕ್ರವಾರದಿಂದ ಇದುವರೆಗೂ ವಿಷ ಪ್ರಸಾದ ತಿಂದು ಸಾಯ್ತಾ ಇರೋದು ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 13 ಮಂದಿ. ಇನ್ನು 90 ಮಂದಿ ಅಸ್ವಸ್ಥರಾಗಿದ್ದಾರೆ. ಅವರೆಲ್ಲ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇವರಲ್ಲಿ 28 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಹೀಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಆತಂಕವೂ ಇದೆ. ಅಂದಹಾಗೆ ಭಾನುವಾರವೂ ಮತ್ತೆ 2 ಮಹಿಳೆಯರು ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರಲ್ಲಿ ಬಿದರಹಳ್ಳಿ ಗ್ರಾಮದ 32 ವರ್ಷದ ಮಹಿಳೆ ಸಾಲಮ್ಮ ಮತ್ತು ಎಂಜಿ ದೊಡ್ಡಿ ನಿವಾಸಿ ಮಗೇಶ್ವರಿ ತೀರ್ಕೊಂಡಿದ್ದಾರೆ. ಅವರ ಮೃತದೇಹಗಳನ್ನು ಸಂಬಂಧಿಕರಿಗೆ ಒಪ್ಪಿಸಲಾಯಿತು. ಈ ವೇಳೆ 2 ಗ್ರಾಮಗಳಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಬ್ಬನೇ ಮಗ, ಒಂದು ತಂಗಿದ್ದಲ್ಲ. ಅವರಿದ್ದು ನಮ್ಮ ಅಪ್ಪನ ತೀರೋದ್ರು.
ಇವಾಗ ನಮ್ಮ ಅಮ್ಮ ನನಗೆ ನರ್ಲತ್ತಿದ್ರು. ನಾನು ಹೋಗಿದ್ದೆ. ನಾನು ಜೊತೆಲಿ ಹೋಗ್ಬಿಟ್ಟು ಊಟ ಮಾಡೋಕೆ ಹೋದೆ. ಊಟ ಮಾಡೋಕೆ ಹೋಗುವಾಗ ಊಟ ಎತ್ಕೊಂಡು ಒಂದು ಬೇಳೆ ಎತ್ತಿ ಬಾಯ್ಲ್ ಮಾಡಿದೆ. ಬಾಯ್ಲ್ ಮಾಡಿ ಅಮ್ಮ ಸ್ಮೆಲ್ ಬರ್ತದೆ, ನನಗೆ ಬೇಡ, ನೀನು ತಿನ್ನಬೇಡ ಅಂತ ಹೇಳಿದೆ. ಹೇಳಿದ್ದಕ್ಕೆ ಇಲ್ಲ ನನಗೆ ಹೊಟ್ಟೆ ಹಸಿತದೆ, ನಾನು ಸ್ವಲ್ಪ ತಿಂತೀನಿ ಹಂಗ್ಬಿಟ್ಟು ಅವರು ಅದಲ್ಲೇ ತಿಂತಾಯಿದ್ರು. ನಾನಿದ್ರು ಇಬ್ಬರು ಪಾಪಿದ್ರು, ನಮ್ಮ ಮಾವ್ರ ಪಾಪು, ಅವ್ರನ್ನೂ ತಿನ್ನಬೇಡ ಹಂಗಮ್ಮ ಅಂತ ಹೇಳಿದೆ. ಅವರು ತಿನ್ನೋದು, ಅವರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ಅವರು ಐಸಿಲಿದ್ದಾರೆ. ಕೇಳಿದ್ರಲ್ಲ, ಕಳೆದ ಶುಕ್ರವಾರ ಚಾಮರಾಜನಗರದ ಹನೂರು ತಾಲೂಕಿನ ಸುಳ್ವಾಡಿಯ ಮಾರಮ್ಮನ ದೇಗುಲದಲ್ಲಿ ವಿಷ ಪ್ರಸಾದ ಸೇವಿಸಿದ್ದು ಬರೀ ದೊಡ್ಡವರಷ್ಟೇ ಅಲ್ಲ, ಮಕ್ಕಳು, ಪುಟ್ಟ ಪುಟ್ಟ ಕಂದಮ್ಮಗಳು ಕೂಡ ಇದ್ವು. ಹೀಗಾಗಿ ಪ್ರಸಾದ ತಿಂದವರೆಲ್ಲ ಅಸ್ವಸ್ಥರಾಗಿದ್ರು. ಅದರಲ್ಲಿ ಈಗಾಗಲೇ 13 ಮಂದಿ ಬಲಿಯಾಗಿ ಹೋಗಿದ್ದಾರೆ. ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಸಂಭವಿಸಿದ ಈ ಮಹಾದುರಂತ ಇಡೀ ರಾಜ್ಯವನ್ನೇ ದಂಗಾಗಿಸ್ತಾ ಇದೆ. ಯಾಕಂದ್ರೆ ಪ್ರಸಾದ ತಿಂದ ಸಾಲು ಸಾಲು ಮಂದಿ ರಕ್ತಕಾರಿ ಪ್ರಾಣ ಬಿಟ್ಟಿದ್ರು. ಒಬ್ರು ಸಾಯ್ತಾ ಇದ್ದಂತೆ ಮತ್ತೊಬ್ರು ಜವರಾಯನ ಮನೆಯ ಬಾಗಿಲು ತಟ್ತಾ ಇದ್ರು. ನಿಮಿಷಕ್ಕೊಬ್ಬರ ಉಸಿರು ನಿಂತು ಹೋಗ್ತಿತ್ತು. ಅಷ್ಟೊಂದು ಭಯಾನಕವಾಗಿತ್ತು ಪ್ರಸಾದದಲ್ಲಿ ಸೇರಿದ್ದ ವಿಷ. ಆ ವಿಷಾನೇ ಮಾರಮ್ಮನ ಭಕ್ತರನ್ನ ನರಳಾಡುವಂತೆ ಮಾಡಿತು, ರಕ್ತಕಾರಿ ಸಾಯುವಂತೆ ಮಾಡಿತು. ಹಾಗಾದ್ರೆ ಕಳೆದ ಶುಕ್ರವಾರ ಮಾರಮ್ಮನ ದೇಗುಲದ ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ಯಾರು? ಭಕ್ತರು ತಿಂದ ರೈಸ್ ಬಾತ್ ವಿಷ ಆಗೋಕೆ ಏನ್ ಕಾರಣ? ಆ ವಿಷವನ್ನ ಉದ್ದೇಶಪೂರ್ವಕವಾಗಿ ಬೆರೆಸಿದ್ರಾ, ಇಲ್ಲ ಅದು ಆಕಸ್ಮಿಕವಾಗಿ ಬಿದ್ದಿತ್ತಾ? ಇಂಥ ಪ್ರಶ್ನೆಗಳು ಶ್ರೀ ಸಾಮಾನ್ಯರಿಗಷ್ಟೇ ಅಲ್ಲ, ಪೊಲೀಸರ ತಲೆಯಲ್ಲೂ ಗಿರ್ಕಿ ಹೊಡಿತಾ ಇದೆ. ಏಳು ಮಂದಿ ಮೇಲೆ ಎಫ್ಐಆರ್ ದಾಖಲು. ಇಡೀ ರಾಜ್ಯವನ್ನೇ ದಂಗಾಗಿಸಿರುವ ಈ ಪ್ರಕರಣವನ್ನ ಪೊಲೀಸರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಘಟನೆ ಸಂಬಂಧ ಓಂ ಶಕ್ತಿ ಮಾಲಾಧಾರಿ ರಾಜಮ್ಮ ಅನ್ನೋರು 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಯಾರ್ಯಾರ ಮೇಲೆ ಎಫ್ಐಆರ್ ದಾಖಲಾಗಿದೆ? ಟ್ರಸ್ಟಿ ಚಿನ್ನಪ್ಪಿ, ಮ್ಯಾನೇಜರ್ ಮಹದೇವಸ್ವಾಮಿ, ಚಿನ್ನಪ್ಪಿ ಪುತ್ರ ಲೋಕೇಶ್, ಪೂಜಾರಿ ಮಹದೇವ್, ಅಡುಗೆ ಭಟ್ಟ ಪುಟ್ಟಸ್ವಾಮಿ ಮತ್ತು ಈರಣ್ಣ ಸೇರಿದಂತೆ ಇತರೆ 2 ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿಷಪ್ರಸಾದ ಪ್ರಕರಣ ಪಂಚದಿಕ್ಕಿನಲ್ಲಿ ಪೊಲೀಸ್ ತನಿಖೆ. ವಿಷಕೋರರ ಬೇಟೆಗೆ ಪೊಲೀಸರ ಪಾತಾಳ ಗರಡಿ ವ್ಯೂಹ. ಎಸ್, ಎಫ್ಐಆರ್ ದಾಖಲಾದ ಕೂಡಲೇ ಪೊಲೀಸರು ಕಾರ್ಯಾಚರಣೆ ಚುರುಕುಗೊಳಿಸಿದ್ದಾರೆ. ಈಗಾಗಲೇ 5ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ದೇವಾಲಯದ ಆಡಳಿತ ಮಂಡಳಿಯ 2ರನ್ನ ಸುಳ್ವಾಡಿ ದೇವಾಲಯದ ಪ್ರದೇಶಕ್ಕೆ ಕರೆದೊಯ್ದು ಮಹಜರು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ವಿಷಪ್ರಸಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಆಂಗಲ್ಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಆ ಮೂಲಕ ವಿಷಕೋರರ ಬೇಟೆಗೆ ಪಾತಾಳ ಗರಡಿ ವ್ಯೂಹವನ್ನ ರೂಪಿಸಿದ್ದಾರೆ. ಹಾಗಾದ್ರೆ ಪೊಲೀಸರು ಕೈಗೆತ್ತಿಕೊಂಡಿರೋ ಪಂಚದಿಕ್ಕಿನ ಆ ಪ್ರಸಾದ ತನಿಖೆ ಹೇಗಿದೆ ಗೊತ್ತಾ? ಇದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಬಿಚ್ಚಿಡ್ತೀವಿ ನೋಡಿ. ತನಿಖೆ ನಂಬರ್ 1. ದೇಗುಲ ಒಡೆತನಕ್ಕಾಗಿ ನಡೆದಿತ್ತು ಜಗಳ. ಕಿಚ್ಚುಗುತ್ತಿ ಮಾರಮ್ಮ ದೇಗುಲ ಅರಣ್ಯದ ಮಧ್ಯೆ ಇದೆ. ಸುಮಾರು 30 ವರ್ಷಗಳ ಹಿಂದೆ ಈ ದೇಗುಲದ ಒಡೆತನ ತಮಿಳುನಾಡಿನ ಬರಗೂರು ಪ್ರದೇಶದವರದಾಗಿತ್ತು. ಆಗ ಬರಗೂರಿನವರೇ ಮಾರಮ್ಮನ ಮೂಲ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ರು. ಆದ್ರೆ ಆ ನಂತರ ಇಲ್ಲಿ ಪೂಜೆ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ರು. ಹೀಗಾಗಿ ಸುಳುವಾಡಿಯ ದಮ್ಮತಂ ಬಡಿ ಅನ್ನೋರು ಪೂಜಾ ಕಾರ್ಯವನ್ನ ಮುಂದುವರಿಸಿಕೊಂಡು ಬಂದಿದ್ರು. ಆಗ ಇದಕ್ಕೆ ಯಾರೂ ಖ್ಯಾತೆ ತೆಗೆದಿರಲಿಲ್ಲ, ಗುಂಪುಗಾರಿಕೆನೂ ಇರಲಿಲ್ಲ. ಆದ್ರೆ ದುಮ್ಮತಂಬಡಿಯವರು ತೀರ್ಕೊಂಡ್ಮೇಲೆ ದೇಗುಲಕ್ಕೆ ಟ್ರಸ್ಟ್ ಸ್ಥಾಪಿಸಲಾಗಿತ್ತು. ದೇಗುಲದ ಆದಾಯ ಕೂಡ ಹೆಚ್ಚಾಗ್ತಾ ಹೋಗಿತ್ತು. ಆಗ್ಲೇ ನೋಡಿ, ಈ ಹಿಂದೆ ದೇಗುಲದ ಒಡೆತನ ಹೊಂದಿದ್ದ ತಮಿಳುನಾಡಿನ ಬರಗೂರಿನವರ ಕಣ್ಣು ಕೆಂಪಾಗಿತ್ತು.
ಈ ದೇಗುಲ ನಮ್ದು ಬಿಟ್ಕೊಡಿ ಅಂತ ಸ್ಥಳೀಯರ ನಡುವೆ ವಾಗ್ವಾದಕ್ಕೆ ಇಳಿದಿತು. ಹೀಗೆ ಶುರುವಾದ ಜಗಳ ನ್ಯಾಯಾಲಯದ ಮೆಟ್ಟಿಲು ಹತ್ತಿತು. ಕೊನೆಗೆ ನ್ಯಾಯಾಲಯದಲ್ಲಿ ಸ್ಥಳೀಯರ ಪರ ತೀರ್ಪು ಬಂದಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಇತ್ತೀಚೆಗೆ ದೇಗುಲದ ಟ್ರಸ್ಟ್ನವರಲ್ಲೇ ಆಂತರಿಕ ಜಗಳಗಳು ಶುರುವಾಗಿದ್ವು. ದೇವಾಲಯಕ್ಕೆ ಗೋಪುರ ನಿರ್ಮಾಣ ಮಾಡೋ ಸಂಬಂಧ ಪರ ವಿರೋಧಗಳು ವ್ಯಕ್ತವಾಗಿದ್ವು. ಹೀಗಾಗಿ ಶುಕ್ರವಾರ ನಡೆದ ವಿಷಪ್ರಸಾದ ದುರಂತದ ಹಿಂದೆ ಈ ಜಗಳ ಕೆಲಸ ಮಾಡಿದ್ಯಾ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಇದೇ ಕಾರಣಕ್ಕೆ ಪೊಲೀಸರು ದೇಗುಲದ ಟ್ರಸ್ಟ್ನ 3 ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ನಂಬರ್ 2, ನಿಷ್ಕ್ರಿಯಗೊಂಡಿದ್ವು ಸಿಸಿ ಕ್ಯಾಮೆರಾಗಳು. ಎಸ್, ಕಿಚ್ಚುಗುತ್ತಿ ಮಾರಮ್ಮನ ಸನ್ನಿಧಾನದಲ್ಲಿ ಮಾರಣ ಹೋಮ ನಡೀತಾ ಇರೋದನ್ನ ಕಂಡ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ರು. ಏನಾಗಿದೆ ಇಲ್ಲಿ ಅಂತ ತನಿಖೆಗೆ ನಿಂತವರಿಗೆ ಸಿಸಿಟಿವಿ ಅಳವಡಿಸಿದ್ದು ಕಂಡುಬಂದಿತ್ತು. ಅದರಲ್ಲೇನಾದ್ರೂ ಸಾಕ್ಷ್ಯ ಸಿಗಬಹುದಾ ಅಂತ ಹುಡುಕಿದವರಿಗೆ ಶಾಕ್ ಆದಿತ್ತು. ಸಿಸಿಟಿವಿ ಬಂದ್ ಆಗಿದ್ದು ಗೊತ್ತಾಗಿತ್ತು. ಕೆಲ ದಿನಗಳ ಹಿಂದೆ ದೇವಸ್ಥಾನಕ್ಕೆ ಕಳ್ಳರು ನುಗ್ಗಿದ್ರು. ಆ ಕಳ್ಳರು ಸಿಸಿಟಿವಿಯನ್ನ ಹಾಳು ಮಾಡಿದ್ರು ಅನ್ನೋದು ಹಲವರ ಮಾತು. ಹಾಳಾದ ಸಿಸಿಟಿವಿಯನ್ನ ದೇವಸ್ಥಾನದವರು ರಿಪೇರಿನೇ ಮಾಡಿರಲಿಲ್ಲ. ಒಂದ್ ವೇಳೆ ರಿಪೇರಿ ಆಗಿದ್ದಿದ್ರೆ, ಸಿಸಿಟಿವಿ ವರ್ಕ್ ಆಗ್ತಾ ಇದ್ದಿದ್ರೆ ವಿಷವಿಟ್ಟ ಕೀಚಕರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತೇನೋ. ಇನ್ನು ಸಿಸಿಟಿವಿ ಬಂದ್ ಆಗಿರೋದ್ರ ಹಿಂದೆ ಹಲವು ಅನುಮಾನಗಳೂ ಕಾಡ್ತಾ ಇವೆ. ಸಿಸಿಟಿವಿಯನ್ನ ಕಳ್ಳರೇ ಹಾಳು ಮಾಡಿದ್ರಾ ಅಥವಾ ಉದ್ದೇಶಪೂರ್ವಕವಾಗಿ ರಿಪೇರಿ ಮಾಡಿಸ್ಲಿಲ್ವಾ ಅನ್ನೋ ಪ್ರಶ್ನೆಗಳೂ ಎದ್ದಿವೆ. ಇಷ್ಟೇ ಅಲ್ಲ, ಸಿಸಿಟಿವಿ ಕೆಲಸ ಮಾಡಲ್ಲ ಅಂತ ಗೊತ್ತಿದ್ದೆ ಬಂಡ ಧೈರ್ಯದಿಂದ ಪ್ರಸಾದಕ್ಕೆ ವಿಷಬಿಟ್ರ ಕೀಚಕರು ಅನ್ನೋ ಪ್ರಶ್ನೆ ಎದ್ದಿದೆ. ಎಲ್ಲ ಆಯಾಮಗಳಿಂದಲೂ ತನಿಖೆ ಆರಂಭಿಸಿದ ಪೊಲೀಸರು ಹರಾಮಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ತನಿಖೆ ನಂಬರ್ 3, ಸುಳಿವಿಗಾಗಿ ಪರದಾಟ. ಮಾರಮ್ಮನ ದೇಗುಲದ ವಿಷಪ್ರಸಾದ ದುರಂತ ನಡೆದು 2 ದಿನಗಳೇ ಕಳೆದ್ರು. ಇದುವರೆಗೂ ಪೊಲೀಸರಿಗೆ ಒಂದೇ ಒಂದು ಸಣ್ಣ ಸುಳಿವೂ ಸಿಕ್ಕಿಲ್ಲ. ಹೀಗಾಗಿ ದೇಗುಲದ ಆವರಣದ ಸುತ್ತಮುತ್ತ ಭೂತ್ ಕನ್ನಡಿ ಹಾಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಕ ಘಟನೆ ನಡೆದ ಇಂಚಿಂಚೂ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಗೋ ಸಣ್ಣ ಸಣ್ಣ ವಸ್ತುಗಳನ್ನು ಅನುಮಾನದಿಂದ ನೋಡ್ತಾ ಇದ್ದಾರೆ. ತನಿಖೆ ನಂಬರ್ 4, ಪ್ರಯೋಗಾಲಯಕ್ಕೆ ಸ್ಯಾಂಪಲ್. ಪ್ರಸಾದಕ್ಕೆ ಬಳಸಿದ್ದ ಒಣ ಅಕ್ಕಿಯ ಸ್ಯಾಂಪಲ್, ತಯಾರಿಸಿದ ರೈಸ್ ಬಾತ್, ಮೃತರ ವಾಂತಿ ಮತ್ತು ರಕ್ತದ ಮಾದರಿಗಳನ್ನು ಪೊಲೀಸರು ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ದೇವಾಲಯದ ಆವರಣದಲ್ಲಿ ಸಿಕ್ಕ ಮೃತ ಕಾಗೆಗಳನ್ನು ಅರಣ್ಯ ಇಲಾಖೆ ಪ್ರಯೋಗಾಲಯಕ್ಕೆ ಕಳಿಸಿದೆ. ತನಿಖೆ ನಂಬರ್ 5, ವಿಶೇಷ ತನಿಖಾ ತಂಡಗಳ ನೇಮಕ. ಕೊಳ್ಳೇಗಾಲ ಡಿವೈಎಸ್ಪಿ ಪುಟ್ಟಮಾದಯ್ಯ ಅವರನ್ನ ಈ ಪ್ರಕರಣದ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಅವರ ನೇತೃತ್ವದ ತನಿಖಾ ತಂಡದಲ್ಲಿ 2 ಪೊಲೀಸ್ ಇನ್ಸ್ಪೆಕ್ಟರ್ಗಳು, 3 ಸಬ್ ಇನ್ಸ್ಪೆಕ್ಟರ್ಗಳು ಹಾಗೂ ಪೇದೆಗಳಿದ್ದಾರೆ. ಪ್ರಕರಣದ ತನಿಖೆ ಆರಂಭವಾಗಿದ್ದು ವಿವಿಧ ದಿಕ್ಕಿನಲ್ಲಿ ನಡೀತಾ ಇದೆ. ಅದೇನೇ ಇರಲಿ,
ವಿಷಪ್ರಸಾದ ಪ್ರಕರಣ ಪಂಚದಿಕ್ಕಿನಲ್ಲಿ ತನಿಖೆ ನಡೀತಾ ಇದೆ. ವಿಷಕೋರರ ಬೇಟೆಗೆ ಪೊಲೀಸರು ಪಾತಾಳ ಗರಡಿ ವ್ಯೂಹ ರಚಿಸಿದ್ದಾರೆ. ಇದರಿಂದ ಅಪರಾಧಿಗಳು ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮಾರಮ್ಮನ ವಿಷ ಪ್ರಸಾದಕ್ಕೆ 3 ದಿನದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಪ್ರಸಾದಕ್ಕೆ ವಿಷ ಹಾಕಿದ್ಯಾರು? ತನಿಖಾಧಿಕಾರಿಗಳು ಕಂಡುಕೊಂಡ ಆ 5 ರಹಸ್ಯಗಳು ಏನು?